ಹಾಯ್ ರೈಡರ್ಸ್, ದಿಸ್ ಇಸ್ ಗಣೇಶ್ ಮಲ್ಯ ಆ್ಯಂಡ್ ವೆಲ್ಕಮ್ ಟು ಯುವರ್ ಓನ್ ಚಾನಲ್ ಗಣೇಶ್ ಮಲ್ಯ ಮೋಟೋ ವರ್ಲ್ಡ್. ಈ ವಿಡಿಯೋದಲ್ಲಿ ನಾವು ಕಳೆದ ತಿಂಗಳ ಟಾಪ್ 5 EV ಕಂಪನಿಗಳ ಸೇಲ್ಸ್ ಮತ್ತು ಅದರ ಹಿಂದಿನ ತಿಂಗಳ ಸೇಲ್ಸ್ ಕಂಪ್ಯಾರಿಸನ್ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಯಾವ ಕಂಪನಿಯ ಗಾಡಿ ಯಾರಿಗೆ ಸೂಟಬಲ್, ಅದರ ಬಜೆಟ್, ರೇಂಜ್, ಸರ್ವಿಸ್ ಎಲ್ಲದರ ಬಗ್ಗೆ ಮಾಹಿತಿ ಸಹ ತಿಳಿದುಕೊಳ್ಳೋಣ. ಮೊದಲಿಗೆ ಟಾಪ್ 5ನಲ್ಲಿ ಇರತಕ್ಕಂತಹ ಗಾಡಿ ಅದು ಹೀರೋ ವಿಡಾ. ಈ ಗಾಡಿ ಫೆಬ್ರವರಿಯಲ್ಲಿ 2677 ಯೂನಿಟ್ಸ್ ಮಾರಾಟವಾಗಿದ್ದರೆ ಕಳೆದ ಮಾರ್ಚ್ ತಿಂಗಳಲ್ಲಿ 7977 ಗಾಡಿಗಳು ಸೇಲ್ ಆಗಿದೆ. ಸೇಲ್ಸ್ನಲ್ಲಿ ಒಳ್ಳೆಯ ಮುನ್ನಡೆಯನ್ನ ಕಂಡರೂ ಈ ಗಾಡಿಯ ಮೇಲೆ ನಮ್ಮ ಜನ ಅಷ್ಟೇನು ಒಲವು ತೋರಿಸುತ್ತಿಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ಮೇಲೆ ಜನರಿಗೆ ಸ್ವಲ್ಪ ಅಸಮಾಧಾನ ಇದೆ. ಇದು ಇದರ ಮೈನಸ್ ಪಾಯಿಂಟ್. ಮೊದಲು V1 ಸೀರೀಸ್ನಲ್ಲಿ ಲಿಂಬ್ ಹೋಮ್ ಮತ್ತು ಗಾಡಿಯ ಫಿಟ್ ಅಂಡ್ ಫಿನಿಶ್ ಮತ್ತು ರೇಂಜ್ ಬಗ್ಗೆ ತುಂಬಾ ಅಸಮಾಧಾನವಿತ್ತು. ಆದರೆ V2 ಸೀರೀಸ್ನಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ. ಜೊತೆಗೆ ಇದರ ಮಾಡೆಲ್ಸ್ಗಳಾದ V2 ಲೈಟ್, V2 ಪ್ಲಸ್, V2 ಪ್ರೋ ಬಜೆಟ್ ಫ್ರೆಂಡ್ಲಿ ಆಗಿದೆ. ಪ್ರತಿ ವರ್ಗಕ್ಕೂ ಸಹ ಹೊಂದಿಕೊಳ್ಳುತ್ತದೆ. ಇದು ಇದರ ಪಾಸಿಟಿವ್ ಪಾಯಿಂಟ್. ಜೊತೆಗೆ ಇದರ ಡಿಟ್ಯಾಚಬಲ್ ಬ್ಯಾಟರಿಗಳನ್ನು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಿ ಚಾರ್ಜ್ ಮಾಡಬಹುದು. ಇದು ಅಪಾರ್ಟ್ಮೆಂಟ್ ಮತ್ತು ಮಹಡಿ ನಿವಾಸಿಗಳಿಗೆ ವರದಾನವಾಗಿದೆ. ಇವೆಲ್ಲ ಇದರ ಪ್ಲಸ್ ಪಾಯಿಂಟ್. ಈಗ ಟಾಪ್ 4 ಗಾಡಿ ಯಾವುದೆಂದು ತಿಳಿಯೋಣ. ಅದು ಏತರ್. ಈ ಏತರ್ ಬ್ರ್ಯಾಂಡ್ ಫೆಬ್ರವರಿಯಲ್ಲಿ 11788 ಗಾಡಿಗಳನ್ನು ಸೇಲ್ ಮಾಡಿದರೆ ಮಾರ್ಚ್ನಲ್ಲಿ 15446 ಗಾಡಿಗಳನ್ನು ಮಾರಾಟ ಮಾಡಿದೆ. ಇದರಲ್ಲಿ ನಮಗೆ ಏತರ್ 450 ಸೀರೀಸ್ ಮತ್ತು ರಿಸ್ಟಾ ಸೀರೀಸ್ ಗಾಡಿಗಳಿವೆ. ಏತರ್ 450 ಸೀರೀಸ್ ಯುವ ಜನತೆಗಳನ್ನು ಸೆಳೆದರೆ ರಿಸ್ಟಾ ಸೀರೀಸ್ ಫ್ಯಾಮಿಲಿ ಗಾಡಿ ಎಂದು ಹೆಸರುವಾಸಿಯಾಗಿದೆ. ಏತರ್ ಗಾಡಿಗಳು ಕ್ವಾಲಿಟಿ ಮತ್ತು ಸರ್ವಿಸ್ನಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಪಡೆದಿದೆ. ಜೊತೆಗೆ ಡಿಸೈನ್ ಮತ್ತು ತಂತ್ರಜ್ಞಾನ ವಿಷಯದಲ್ಲೂ ಬೇರೆಯವರ ಬ್ರ್ಯಾಂಡ್ಗೆ ಹೋಲಿಸಿದರೆ ಏತರ್ ವಾಹನ ತುಂಬಾ ಮುಂದಿದೆ. ಜೊತೆಗೆ ಡ್ಯಾಶ್ ಬೋರ್ಡ್ನಲ್ಲಿ ಏನು ರೇಂಜ್ ತೋರಿಸುತ್ತದೆಯೋ ಅದರಲ್ಲಿ 90 to 95% ರೇಂಜ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಏತರ್ ಗಾಡಿಗಳು ಸ್ವಲ್ಪ ದುಬಾರಿ ಮತ್ತು ಪ್ರೋ ಪ್ಯಾಕ್ಗಳ ವೆಚ್ಚ ಸ್ವಲ್ಪ ಹೆಚ್ಚಾಗಿರುತ್ತದೆ ಎನ್ನುವುದೊಂದೇ ಜನರ ಅಭಿಪ್ರಾಯವಾಗಿದೆ ಮತ್ತು ಇದರ ಸೇಲ್ಸ್ ಕಡಿಮೆಯಾಗುವುದಕ್ಕೆ ಇದೇ ಕಾರಣ ಎಂದು ಸಹ ಹೇಳಬಹುದು. ಈಗ ಟಾಪ್ 3 EV ಕಂಪನಿ ಬಗ್ಗೆ ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ಓಲಾ. ಈ ಓಲಾ ಬ್ರ್ಯಾಂಡ್ನ ವಾಹನಗಳು ಫೆಬ್ರವರಿಯಲ್ಲಿ 8647 ಗಾಡಿ ಮಾರಾಟವಾಗಿದ್ದರೆ ಮಾರ್ಚ್ನಲ್ಲಿ 23430 ಗಾಡಿಗಳು ಮಾರಾಟವಾಗಿವೆ. ಓಲಾ ಗಾಡಿಗಳ ಬಗ್ಗೆ ಮಾತನಾಡಲು ತುಂಬಾ ವಿಷಯಗಳಿವೆ. ನನ್ನ ಬಳಿಯೂ ಸಹ ಓಲಾ S1 Pro Gen 3 4 kW ಗಾಡಿ ಇದೆ. ಇದು ಓಲಾ X, S1 Pro, S1 Pro Plus ಸೀರೀಸ್ಗಳಲ್ಲಿ ಲಭ್ಯವಿದೆ. ಇದು ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಏಕೆಂದರೆ ಸುಮಾರು 1 ಅಥವಾ 1.25 ಲಕ್ಷ ಬೆಲೆಯಲ್ಲಿ 150 ರಿಂದ 175 ಕಿಲೋಮೀಟರ್ ರೇಂಜ್ ಕೊಡುವ ಗಾಡಿ ಓಲಾ ಬಿಟ್ಟರೆ ಬೇರೆ ಯಾವ ಗಾಡಿಯೂ ಮಾರ್ಕೆಟಲ್ಲಿ ಇರುವುದಿಲ್ಲ. ಟೆಕ್ನಾಲಜಿ, ವೇಗ, ರೇಂಜ್, ಬೆಲೆ ಎಲ್ಲದರಲ್ಲೂ ಓಲಾ ಬಹಳ ಮುಂದಿದೆ. ಇವುಗಳೇ ಇದರ ಪಾಸಿಟಿವ್ಗಳು. ನೆಗೆಟಿವ್ ವಿಚಾರಕ್ಕೆ ಬರುವುದಾದರೆ ಪ್ರಾಮಿಸ್ ಮಾಡಿದ IDC ರೇಂಜ್ ಸಮೀಪವೂ ಗಾಡಿ ರೇಂಜ್ ಕೊಡುವುದಿಲ್ಲ. IDC ಕ್ಲೇಮ್ ಮಾಡಿದ ಕಿಲೋಮೀಟರ್ಗಳನ್ನು ನಂಬಿ ಯಾರೂ ಈ ಗಾಡಿಯನ್ನು ಖರೀದಿಸಬೇಡಿ. ಇದರ ಇಕಾಮ್ ಮೋಡ್ ಅಷ್ಟೇನು ಬಲಶಾಲಿಯಾಗಿಲ್ಲ. ನಾರ್ಮಲ್, ಸ್ಪೋರ್ಟ್ಸ್, ಹೈಪರ್ ಮೋಡ್ಗಳಲ್ಲಿ ಇಬ್ಬರು ಸಲೀಸಾಗಿ ಪ್ರಯಾಣ ಮಾಡಬಹುದು. ನಿಮ್ಮ ತೂಕ ಸುಮಾರು 60 ರಿಂದ 65 kg ಇದ್ದರೆ ನಿಮಗೆ 175 ರಿಂದ 180 ಕಿಲೋಮೀಟರ್ ರೇಂಜ್ ಸಿಗಬಹುದು 4 ಕಿಲೋವ್ಯಾಟ್ ಬ್ಯಾಟರಿ ಸಾಮರ್ಥ್ಯದ ಗಾಡಿಯಲ್ಲಿ. ಡೆಲಿವರಿ ಪಾರ್ಟ್ನರ್ಸ್ಗೆ ಈ ಗಾಡಿ ತುಂಬ ಉಪಯುಕ್ತವಾಗಿದೆ. ಸರ್ವಿಸ್ನಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಟ್ಟಿಗೆ ಉನ್ನತ ಮಟ್ಟಿಗೆ ಕೊಂಡೊಯ್ದರೆ ಓಲಾ ಒಂದು ಒಳ್ಳೆಯ ಕಂಪನಿ ಎಂದು ಕರೆಸಿಕೊಳ್ಳುವುದರಲ್ಲಿ ಅನುಮಾನವಿಲ್ಲ. ಈಗ ಟಾಪ್ 2 EV ಕಂಪನಿಯ ಸ್ಥಾನದಲ್ಲಿ ನಮಗೆ ಕಾಣಸಿಗುವುದು TVS iQ. ಈ ವಾಹನವು ಫೆಬ್ರವರಿಯಲ್ಲಿ 18746 ಯೂನಿಟ್ಗಳು ಮಾರಾಟವಾಗಿದ್ದರೆ ಮಾರ್ಚ್ನಲ್ಲಿ 30453 ವಾಹನಗಳು ಮಾರಾಟವಾಗಿವೆ. TVS iQ ಫ್ಯಾಮಿಲಿಯವರು ಇಷ್ಟಪಡುವ ವಾಹನವಾಗಿದೆ ಮತ್ತು ಇದು ಕೂಡ ಮಧ್ಯಮ ವರ್ಗದ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿರುತ್ತದೆ. ವಿಶಾಲವಾದ ಸೀಟ್, ಸ್ಟೋರೇಜ್ ಸ್ಪೇಸ್ ಹೊಂದಿದೆ. TVS iQ ಪ್ರಾಮಿಸ್ ಮಾಡುವ ರೇಂಜ್ ಅನ್ನು ಪ್ರಾಮಾಣಿಕವಾಗಿ ಕೊಡುವಲ್ಲಿ ಯಶಸ್ವಿಯಾಗಿದೆ. ಈ ವಾಹನದ ಒಂದೇ ಒಂದು ನೆಗೆಟಿವ್ ವಿಷಯವೇನೆಂದರೆ ಇದರ ಹಬ್ ಮೋಟಾರ್. ಈ ಹಬ್ ಮೋಟಾರ್ ಅದರದ್ದೇ ಆದ ನ್ಯೂನತೆಗಳನ್ನು ಹೊಂದಿದೆ. ಇದೊಂದನ್ನು ಬಿಟ್ಟರೆ TVS iQ ಒಂದು ಒಳ್ಳೆಯ ರೈಡಿಂಗ್ ಕಂಫರ್ಟ್ ಹೊಂದಿರುವ ಫ್ಯಾಮಿಲಿ ಗಾಡಿಯಾಗಿದೆ. ಈಗ ಟಾಪ್ 1 ಸರದಿ. ಈ ಸ್ಥಾನದಲ್ಲಿ ನಮಗೆ ಸಿಗುವ EV ಬ್ರ್ಯಾಂಡ್ ಎಂದರೆ ಅದು ಬಜಾಜ್ ಚೇತಕ್, ಒಂದು ಲೆಜೆಂಡರಿ ಬ್ರ್ಯಾಂಡ್. ಭಾರತದ ದ್ವಿಚಕ್ರ ವಾಹನದ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿರುವ ಒಂದು ಬ್ರ್ಯಾಂಡ್. ಇವರ ಚೇತಕ್ ವಾಹನ ಫೆಬ್ರವರಿಯಲ್ಲಿ 21294 ಗಾಡಿಗಳನ್ನು ಮಾರಾಟ ಮಾಡಿದ್ದರೆ ಕಳೆದ ಮಾರ್ಚ್ನಲ್ಲಿ 34863 ಯೂನಿಟ್ಗಳನ್ನು ಮಾರಾಟ ಮಾಡುವ ಮೂಲಕ ನಂಬರ್ 1 ಸ್ಥಾನದಲ್ಲಿದೆ. ಸದೃಢ ಮೆಟಲ್ ಬಾಡಿ, ಪ್ರಾಮಿಸಿಂಗ್ ರೇಂಜ್,
ಫ್ಯಾಮಿಲಿ ಫ್ರೆಂಡ್ಲಿ ಇವಿ ಎಂಬ ಹೆಸರು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಬಜಾಜ್ ಚೇತಕ್. ಅದರಲ್ಲೂ 35 ಸೀರೀಸಿನ ಗಾಡಿಗಳು ಟೆಕ್ ಲೋಡೆಡ್ ಆಗಿವೆ ಮತ್ತು ಒಳ್ಳೆಯ ರೇಂಜ್ ಕೊಟ್ಟು ಯುವಜನತೆಯನ್ನು ಆಕರ್ಷಿಸುತ್ತಿದೆ. ದುಬಾರಿ ಆಗದೆ ಕೈಗೆಟುಕುವ ಬೆಲೆಗಳಲ್ಲಿ ಚೇತಕ್ ಗಾಡಿಗಳು ಲಭ್ಯವಿರುವುದು ಈ ವಾಹನದ ಮಾರಾಟವನ್ನು ಹೆಚ್ಚಾಗಿಸಲು ಕಾರಣ. ಸೊ ರೈಡರ್ಸ್, ಇದಾಗಿತ್ತು ಕಳೆದ ತಿಂಗಳ ಇವಿ ಟಾಪ್ 5 ವಾಹನಗಳ ಮಾರಾಟದ ಸ್ಥಾನಮಾನ. ಹೀಗೆ ಇವಿ ಮತ್ತು ಐಸ್ ವಾಹನಗಳ ಮಾಹಿತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಸೇಫ್ ಜರ್ನಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.